ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅರುಣ್ ಯೂಟ್ಯೂಬ್ ಚಾನಲ್. ನಾನು ಬೈಕ್ ಟ್ಯಾಕ್ಸಿಲಿ ಫರ್ ಡೇಗೆ ಇಷ್ಟು ಅರ್ನಿಂಗ್ಸ್ ಮಾಡ್ಬೋದು, ಒಂದು ತಿಂಗಳಿಗೆ ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ ಸುಮಾರು ವಿಡಿಯೋಗಳು ಮಾಡಿ ಹಾಕಿದ್ದೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು. ಕೆಲವರು ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡೋಕ್ಕಲ್ಲ, ಸುಮ್ಮನೆ ಒಂದು ಬೋಗಸ್ ವಿಡಿಯೋ ಮಾಡ್ತಾನೆ ಹಂಗೆ ಹಿಂಗೆ ಕೆಲವರು ಬ್ಯಾಡ್ ಕಮೆಂಟ್ಸ್ ಕೂಡ ಹಾಕಿದ್ರು. ಓಕೆ, ಎರಡು ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ತೊಂದರೆ ಇಲ್ಲ. ಆದರೆ ಇವತ್ತು ಒಂದು ವಿಡಿಯೋ ತೋರಿಸ್ತೀನಿ ಲೈವ್ ಸಮೇತ. ಒಂದು 4 ದಿನಕ್ಕೆ ಒಬ್ಬ ರೈಡರ್, ಬೈಕ್ ಟ್ಯಾಕ್ಸಿ ರೈಡರ್ ಎಷ್ಟು ಸಂಪಾದನೆ ಮಾಡಿದೆ ಅಂತ ನೋಡ್ಕೊಂಡ್ ಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಇದು ಎಷ್ಟು ದಿನಕ್ಕಿದು? 4 ದಿನ. ಫಸ್ಟ್ನೇ ದಿನ 1500, ಎರಡನೇ ದಿನ 2500, ಮೂರನೇ ದಿನ 2047, 4 ದಿನ, 4ನೇ ದಿನಕ್ಕೆ 3023 ರೂಪಾಯಿ, 4 ದಿನಕ್ಕೆ 9178 ರೂಪಾಯಿ 4 ದಿವಸಕ್ಕೆ. ಸೂಪರ್. ನೋಡಿದ್ರಲ್ಲ ಸ್ನೇಹಿತರ ವಿಡಿಯೋನ, ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಪ್ರತಿಯೊಬ್ಬರು ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ಸ್ನೇಹಿತರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಲೈವ್ ಆಗಿ ತೋರಿಸಿದ್ದೇನೆ. ಜಸ್ಟ್ 4 ಡೇಸ್ ಡ್ಯೂಟಿ ನಮ್ಮ 9,000 ರೂಪಾಯಿ ಅರ್ನಿಂಗ್ಸ್, 2,000, 2,500, 3,000 ಈ ಥರ ಅರ್ನಿಂಗ್ಸ್ ಮಾಡಿದ್ದಾರೆ. ಬಟ್ ಅದೇನು ಈಸಿಯಾಗಿ 8 ಅವರ್ಗೆ ಮಾಡೋಕ್ಕಾಗಿಲ್ಲ, ಕಷ್ಟ ಬಿದ್ದು ಮಾಡಿದ್ದೀನಿ. 50 ಅವರ್ ಲಾಗಿನ್ ಅವರ್ ತೊಗೊಂಡಿದ್ದೇನೆ 4 ಡೇಸ್ಗೆ. 4 ಡೇಸ್ಗೆ 50 ಅವರ್ ಅಂದರೆ ಎಷ್ಟಾಯಿತು? ಮ್ಯಾಕ್ಸಿಮಮ್ ಫರ್ ಡೇಗೆ 12ರಿಂದ 13 ಅವರು. 12ರಿಂದ 13 ಅವರ್ ಡ್ಯೂಟಿ ಮಾಡಿದ್ರೆ ಕಂಪಲ್ಸರಿ ಬೈಕ್ ಟ್ಯಾಕ್ಸಿಲಿ ಫರ್ ಡೇಗೆ 2,500ರಿಂದ 3,000 ರೂಪಾಯಿ ಕಣ್ಣು ಮುಚ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ಪ್ರೂಫ್ ಸಮೇತನೇ ತೋರಿಸಿದ್ದೀನಿ, ಆಯ್ತಾ? ನಾನು ಸುಮಾರು ವಿಡಿಯೋಗಳು ಇದನ್ನೇ ಹೇಳ್ತಾ ಇರೋದು. 8 ಅವರ್ ಡ್ಯೂಟಿ ಮಾಡಿದ್ರೆ ಮ್ಯಾಕ್ಸಿಮಮ್ 2,000 ಮಾಡ್ಬೋದು. 12 ಅವರ್ ಡ್ಯೂಟಿ ಮಾಡಿದ್ರೆ 2,500ರಿಂದ 3,000 ರೂಪಾಯಿ ಅರ್ನಿಂಗ್ಸ್ ಆರಾಮಾಗಿ ಆಗುತ್ತೆ. 500 ರೂಪಾಯಿ ತೆಗೀರಿ, 3,500 ರೂಪಾಯಿ ತೆಗೆದ್ರೂ 2,500 ಅರ್ನಿಂಗ್ಸ್ ಆಗುತ್ತೆ. ಖಂಡಿತ ಈ ವ್ಯಕ್ತಿ ಮಾಡಿ ತೋರಿಸಿದ್ದಾನೆ. ಯಾಕಾಗಲ್ಲ? ಖಂಡಿತ ಆಗುತ್ತೆ. ಅದನ್ನು ಯಾರೋ ಒಬ್ಬ ಆಟೋ ಡ್ರೈವರ್ ಇಸ್ಕೊಂಡು ನೋಡಿ ಶಾಕ್ ಆಗ್ಬಿಟ್ಟಿದ್ದಾನೆ ಒಂದೇ ಸಲ. ಏನು 4 ಡೇಸಿಗೆ 9,000 ಡ್ಯೂಟಿ ಹೆಂಗಪ್ಪ ಮಾಡ್ತೀಯ ನೀನು? ಹೆಂಗಾಯ್ತಿದು? ಶಾಕ್ ನಿಜವಾಗ್ಲು. ಅವ್ರೇನು ನಾವು ಬೆಳಿಗ್ಗಿಂದ ಸಂಜೆವರೆಗೂ ಮಾಡ್ತೀವಿ, 1,000 ರೂಪಾಯಿ ಆಗಲ್ವಲ್ಲ ನಮಗೆ ಆಟೋಗೆ? 3 ಲಕ್ಷ ಬಂಡವಾಳ ಹಾಕೊಂಡು ನೀವು ಹೆಂಗ್ ಮಾಡ್ತೀರ ಒಂದು ಬೈಕಲ್ಲಿ ಇಷ್ಟ ಅಂತ ನಿಜವಾಗ್ಲೂ ಶಾಕ್ ಆಗಿದ್ದಾನೆ. ಹೌದು, ಕಷ್ಟ ಬಿದ್ದರೆ ಎಲ್ಲದರಲ್ಲೂ ಆಗುತ್ತೆ. ಆಟೋದಲ್ಲೂ ಆಗುತ್ತೆ, ಬೈಕಲ್ಲೂ ಆಗುತ್ತೆ. ಸುಮ್ಮನೆ ಎಲ್ಲೋ ಒಂದು ಜಾಗದಲ್ಲಿ ಕುತ್ಕೊಂಬಿಟ್ಟು ಕರೆದ ಕಡೆ ಆ ಕಡೆ ಬರಲ್ಲ, ಈ ಕಡೆ ಬರಲ್ಲ, ಮೀಟ್ರ್ ಹಾಕಲ್ಲ, ಈ ಥರ ಅಂದರೆ ಯಾವ ಆಟೋದಲ್ಲೂ ಮಾಡೋಕ್ಕಾಗಲ್ಲ, ಯಾವ ಬೈಕಲ್ಲೂ ಮಾಡೋಕ್ಕಾಗಲ್ಲ. ಬಂದಿರೋ ಆರ್ಡ್ರ್ ಎಲ್ಲ ತಗೋಬೇಕು, ಹೊಡಿತಾ ಇರಬೇಕು. ಬೆಂಗಳೂರಿಗೆ ಯಾವುದೇ ಮೂಲೆಗೆ ಬೀಳಲಿ, ನಾನು ಹೋಗ್ತೀನಪ್ಪ, ನಾನು ಮಾಡ್ತೀನಿ, ನನಗೆ ಕಮಿಟ್ಮೆಂಟ್ ಇದೆ, ನಾನು ಮಾಡಲೇಬೇಕು, ನನಗೆ ಇವತ್ತು 3,000 ರೂಪಾಯಿ ಬೇಕೇ ಬೇಕು ಅಂತ ನೀವು ಬೆಳಗ್ಗೆ ಎದ್ದು ಚಾಲೆಂಜ್ ಹಾಕೊಂಬಂದ್ರೆ ಮನೆಯಿಂದ ಆಚೆ 3,000 ಯಾಕಾಗಲ್ಲ ಅವಾಗ ನೋಡಿ. ಖಂಡಿತ ಆಗುತ್ತೆ. ಮಾಡ್ತಕ್ಕಂಥ ಮನಸ್ಸು ನಿಮ್ಮಲ್ಲಿರಬೇಕು. ನಾನು ಇಷ್ಟು ಸಾವಿರ ಅರ್ನಿಂಗ್ಸ್ ಮಾಡಬೇಕು ಅಂತ ನಿಮಗೆ ನೀವೇ ಚಾಲೆಂಜ್ ಹಾಕೊಂಬನ್ನಿ. ಯಾಕೆ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ? 2,500 ಅಲ್ಲ, 3,000 ಅಲ್ಲ, 4,000 ಬೇಕಾದ್ರೆ ಮಾಡ್ಬೋದು ಡೆಲಿವರಿ ಫೀಲ್ಡಲ್ಲಿ. ಆ ಥರ ಆಪರ್ಚುನಿಟಿ ಇದೆ. ಮಲ್ಟಿಪಲ್ ಆ್ಯಪ್ ಇಟ್ಕೊಳ್ಳಿ, ಗಾಡಿ ಕಂಡೀಷನ್ ಇಟ್ಕೊಳ್ಳಿ, ಬೆಳಿಗ್ಗಿಂದ ಸೈಟ್ವರೆಗೂ ನೀವು ಎಫರ್ಟ್ ಆಗಿ ಡ್ಯೂಟಿ ಮಾಡಿ. ಖಂಡಿತ ಆಗತ್ತೆ ರೀ. ಪ್ರತಿಯೊಬ್ಬ ಡೆಲಿವರಿ ಬಾಯ್ಸ್ ನಾನು ಇದೇ ಹೇಳೋದು ಇವತ್ತು. ಎಲ್ಲೋ ಹೋಗಿ ಒಂದು ಕಂಪ್ನಿಲಿ ಕೊಡೋ 15,000 20,000ಕ್ಕೆ ತಿಂಗಳೆಲ್ಲ ಯಾಕೆ ಕಷ್ಟ ಬೀಳ್ತೀರ ಅಲ್ಲಿ 8ರಿಂದ 10 ಅವರು? ಅದೇ ಇಲ್ಲೊಂದು 10ರಿಂದ 12 ಅವರ್ ಎಫರ್ಟ್ ಹಾಕಿ ತಿಂಗ್ಳಿಗೆ 60ರಿಂದ 70,000 ರೂಪಾಯಿ ಕಣ್ಣು ಮುಚ್ಕೊಂಡು ಹೊಡಿಬೋದು. ಮಾಡದೇ ಇರೋರಿಗೆ ನಾವೇನು ಹೇಳೋಕ್ಕಾಗಲ್ಲ. ಕೆಲವರು ಸೋಂಬೇರಿಗಳಿರ್ತಾರೆ, ಅವ್ರು ಮಾಡಲ್ಲ. ನನಗೆ ಇಂಥ ಕಡಿಕೆ ಆರ್ಡ್ರ್ ಬೇಕಪ್ಪ, ನನಗೆ ಮಾರ್ಕೆಟ್ಗೆ ಬೇಕು, ಮಾರ್ಕೆಟಿಂದ ಮನೆಗೇ ಬೇಕು, ನಾನು ಬೆಂಗಳೂರಲ್ಲಿ ಬೇರೆ ಕಡೆ ಎಲ್ಲ ಹೋಗಲ್ಲ, ಅಲ್ಲಿ ಟ್ರಾಫಿಕ್ ಇರುತ್ತೆ, ಅಲ್ಲಿ ರಿಟರ್ನ್ ಆರ್ಡರ್ ಸಿಗಲ್ಲ, ಅಲ್ಲೆಲ್ಲ ತುಂಬ ಹಿಂಸೆಯಪ್ಪ ಗಾಡಿ ಓಡಿಸೋದು, ಈ ಥರ ಅಂದರೆ ಆಗಲ್ಲ. ಎಲ್ಲಿಗೆ ಆರ್ಡ್ರ್ ಬೀಳುತ್ತೆ ಅಲ್ಲಿಗೆ ಹೋಗ್ತಾ ಇರಬೇಕು, ಹೊಡಿತಾ ಇರಬೇಕು. ಯಾವ ಕಡೆ ಆರ್ಡ್ರ್ ಬರ್ತವೆ ಆ ಝೋನಲ್ಲೇನು ಡ್ಯೂಟಿ ಮಾಡ್ಬೇಕು ನೀವು. ಬೆಳಿಗ್ಗಿಂದ ಸಂಜೆವರೆಗೂ ನಿಮಗೆ ಗೊತ್ತಿರುತ್ತೆ ಬೆಂಗಳೂರು ಓಡಾಡೋರಿಗೆ ಯಾವ ಏರಿಯಾದಲ್ಲಿ ಹೆಚ್ಚು ಆರ್ಡ್ರ್ ಬರುತ್ತೆ, ಇಲ್ಲಿ ಹೆಚ್ಚು ಸಂಪಾದನೆ ಮಾಡೋದು ಅಂತ ಏರಿಯಾಗಳಲ್ಲಿ ಡ್ಯೂಟಿ ಮಾಡಿದ್ರೆ ಖಂಡಿತ ಮಾಡ್ಬೋದು. ಬಟ್ ಮಾಡದೇ ಇರೋ ಸೋಂಬೇರಿಗಳು ಏನು ಮಾಡೋಕ್ಕಲ್ಲ, ನೋಡ್ಬಿಟ್ಟು ಹೊಟ್ಟೆ ಹೊರ್ಕೊಂತಾರೆ. ಈ ಒಬ್ಬ ಆಟೋ ಡ್ರೈವರ್ ಅಷ್ಟೇ, ಅದನ್ನ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಟ್ಟಿದ್ದಾನೆ. ಹೆಂಗಾಯ್ತು ಅರ್ನಿಂಗ್ಸ್ ಇಷ್ಟೊಂದು? ನಾವು ಇಷ್ಟೆಲ್ಲ ಮಾಡ್ತೀವಿ, ನಮ್ಮದೇ ಆಗಲ್ಲ ಅಂತ. ಹೌದು, ಆಟೋಗಳಿಗೆ ಆಗ್ತಾ ಇಲ್ಲ, ಒಪ್ಕೊಂತೀವಿ ನಾವು. ಯಾಕೆಂದ್ರೆ ಆಟೋ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಮುಂಚೆ ಥರ ಇಲ್ಲ, 5ರಿಂದ 6 ಲಕ್ಷ ಆಟೋಗಳು ಇರೋದ್ರಿಂದ ಆಗಲ್ಲ. ಬಟ್ ಪ್ರೆಸೆಂಟ್ ಮಾಡ್ತೀವಿ, ನನಗೆ ಆಗುತ್ತೆ. ಕೆಲವರು ಆಟೋ ಡ್ರೈವರ್ಗಳು ಮಾಡಿ ವಿಡಿಯೋ ಹಾಕ್ತಾರಲ್ಲ, ನಾವು ನೋಡ್ತಾ ಇರ್ತೀವಿ. ಇವತ್ತು 2,500 ಮಾಡಿದೆ, ಇವತ್ತು 3,000 ಮಾಡಿದೆ ಅಂತ ಆಟೋದಲ್ಲೂ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅವ್ರು ಏನಂದ್ರೆ ಕರೆದ ಕಡೆ ಹೋಗ್ತಾರೆ, ಎಲ್ಲೂ ಇಲ್ಲ ಅನ್ನಲ್ಲ. ಯಾವುದೇ ಆನ್ಲೈನ್ ಆರ್ಡರ್ ಬಂದರೆ ಅಕ್ಸೆಪ್ಟ್ ಮಾಡ್ಕೊಂತಾರೆ, ಮಾಡ್ತಾನೆ ಇರ್ತಾರೆ ಕಂಟಿನ್ಯೂ ನಾನ್ ಸ್ಟಾಪಾಗೆ, ಟೈಮ್ ವೇಸ್ಟ್ ಮಾಡ್ದಂಗೆ. ಅಂಥವ್ರಿಗೆ ಆಟೋದಲ್ಲೂ ಅರ್ನಿಂಗ್ಸ್ ಆಗುತ್ತೆ. ನಮ್ಮ ಫ್ರೆಂಡು ಕೂಡ ಮಾಡ್ತಾನೆ, ಪಾರ್ಟ್ ಟೈಮ್ ಅವನೇ 1,500 ರೂಪಾಯಿ ಅರ್ನಿಂಗ್ಸ್ ಮಾಡ್ತಾನೆ ಅವ್ನು ಡ್ಯೂಟಿ ಮಾಡ್ಕೊಂಡು ಆಟೋದಲ್ಲಿ. ಫುಲ್ ಟೈಮ್ ಮಾಡೋರಿಗೆ ಆಗಲ್ವಾ? ಖಂಡಿತ ಆಗುತ್ತೆ, ಮಾಡಬೇಕು. ಮನ್ಸಿಟ್ಟು ಮಾಡಿದ್ರೆ ಎಲ್ಲದರಲ್ಲೂ ಆಗುತ್ತೆ. ಸೋಂಬೇರಿಗಳು ಎಲ್ಲೂ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ವ್ಯಕ್ತಿ ನೋಡಿ ಕಲಿಬೇಕು, ಒಂಥರ ಮೋಟಿವೇಶನ್. ಈ ವ್ಯಕ್ತಿ 4 ದಿನಕ್ಕೆ 9,000 ಅರ್ನ್ ಮಾಡಿದಾನೆ ಅಂದರೆ ಎಷ್ಟಾಯಿತು? ಇನ್ನೊಂದು 3 ಡೇಸ್ಗೆ ಇನ್ನೊಂದು 5,000 ಎಷ್ಟಾಗುತ್ತೆ ಅಲ್ಲಿಗೆ? 1 ವೀಕಿಗೆ ಮ್ಯಾಕ್ಸಿಮಮ್ 15,000 ಅಂದರೆ ತಿಂಗಳಿಗೆ 60,000 ರೂಪಾಯಿ. ಯಾಕೆ ಮಾಡೋಕ್ಕಾಗಲ್ಲ? 60,000 ರೂಪಾಯಿ ಆರಾಮಾಗಿ ಹೊಡಿಬೋದು. 12 ಅವರ್ ಡ್ಯೂಟಿ ಮಾಡೋಕ್ಕಾಗಲ್ವಾ? ಖಂಡಿತ ಆರಾಮ ಮಾಡ್ಬೋದು. ಈಗ ಒಂದು ಕಂಪ್ನಿಗೆ ಹೋಗ್ತೀವಿ ಅಂದರೆ ಹೋಗಕ್ಕೆ 1 ಅವರ್, ಬರೋಕೆ 1 ಅವರ್, ಕಂಪ್ನಿಲಿ ಒಂದು 8 ಅವರು.
10 ಅವರ್ ಅಲ್ಲೇ ಆಗೋಯ್ತು. ಇನ್ನೊಂದು 2 ಅವರ್ ಎಕ್ಸ್ಟ್ರಾ ಎಫರ್ಟ್ ಹಾಕೊಂಡು ಮಾಡಿ, 12 ಅವರ್ ಫರ್ ಡೇ ಡ್ಯೂಟಿ ಮಾಡಿ. ಕಮಿಟ್ಮೆಂಟ್ ಯಾರಿರುತ್ತೆ, ನನಗೆ ಕಷ್ಟ ಇದೆ ಅನ್ನೋರು ಮಾಡ್ಕೊಳ್ಳಿ. ಎಲ್ರಿಗೂ ಹೇಳ್ತಾ ಇಲ್ಲ ಮಾಡಿ ಅಂತಾನ. ನನಗೆ ದುಡ್ಡು ಬೇಕಪ್ಪ, ನನಗೆ ಇಷ್ಟು ತಿಂಗಳಿಗೆ ಬೇಕೇ ಬೇಕು, ನಾನು ಸಂಪಾದನೆ ಮಾಡಬೇಕು ಅನಿವಾರ್ಯ, ನನ್ನ ಕಮಿಟ್ಮೆಂಟ್ ಜಾಸ್ತಿ ಇದೆ, ನನಗೆ ಬೇಕೇ ಬೇಕು, ಖರ್ಚಿದೆ ಅನ್ನೋರು ಮಾಡಿ. 12 ಅವರ್ ಡ್ಯೂಟಿ ಮಾಡಿ. ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟು ದುಡ್ಡು ನಿಮಗೆ ಬರುತ್ತೆ ಇದರಲ್ಲಿ, ಡೆಲಿವರಿ ಫೀಲ್ಡಲ್ಲಿ. ಯಾಕೆ ಬರಲ್ಲ? ಮಾಡಬೇಕು, ಮನಸ್ಸಿಟ್ಟು ಮಾಡಿದ್ರೆ ಖಂಡಿತ ಆಗುತ್ತೆ. ಮಾಡಿದವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನಾವೆಲ್ಲ ಮಾಡಿದೀವಿ ಡೆಲಿವರಿ ಫೀಲ್ಡಲ್ಲಿ. 10 ವರ್ಷದ ನಮಗೆ ಎಕ್ಸ್ಪೀರಿಯನ್ಸ್ ಇದೆ. ಮಾಡಿರೋದ್ರಿಂದನೇ ನಾವು ಹೇಳೋದು. ಸುಮ್ಮನೆ ಯಾವುದೋ ನಾವು ಬೋಗಸ್ ವಿಡಿಯೋ ಹೇಳಲ್ಲ. ಇಂಥ ಕಡೆ ಡ್ಯೂಟಿ ಮಾಡಿ, ಈ ಥರ ಆ್ಯಪ್ ಇಟ್ಕೊಂಡು ಡ್ಯೂಟಿ ಮಾಡಿ ಅಂತ ನಾವು ಖಂಡಿತ ಏನು ಕೇಳ್ತಾ ಇರ್ತೀವಿ, ಈ ಥರ ಅರ್ನಿಂಗ್ಸ್ ಆಗುತ್ತೆ ಅಂತಲೇ ನಾವು ಇನ್ಫಾರ್ಮೇಷನ್ ಕೊಡೋದು. ಪ್ರೂಫ್ ಸಮೇತ ತೋರಿಸಿದ್ದೀನಿ ಇವತ್ತು. ಇದಕ್ಕೂ ಮೇಲೆ ನಂಬಿಕೆ ಇಲ್ಲ, ಡೆಲಿವರಿ ಫೀಲ್ಡಲ್ಲಿ ಅರ್ನಿಂಗ್ಸ್ ಆಗಲ್ಲ, ಬೈಕ್ ಟ್ಯಾಕ್ಸಿಲಿ ಅರ್ನಿಂಗ್ಸ್ ಆಗಲ್ಲ ಅನ್ನೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಮಾಡಿರೋರ್ನೇ ತೋರಿಸಿದೀವಿ ಪ್ರೂಫ್ ಸಮೇತ. ಅಷ್ಟು ಅರ್ನಿಂಗ್ಸ್ ಮಾಡಿದಾನೆ ವ್ಯಕ್ತಿ, ಮಾಡಿ ತೋರಿಸಿದ್ದಾನೆ. ಅವ್ರ ಕೈಲಾಗುತ್ತೆ ಅಂದ್ರೆ ನಿಮ್ಮ ಕೈಲಾಗಲ್ವಾ? ಖಂಡಿತ ಆಗುತ್ತೆ. ಪ್ರತಿಯೊಬ್ಬರು ಮಾಡ್ಬೋದು. ಹೊಸಬ್ರಿಗೆ ಆಗಲ್ಲ, ಒಪ್ಕೊಂತೀನಿ. ಹೊಸ ಡೆಲಿವರಿ ಫೀಲ್ಡಿಗೆ ಬಂದ ತಕ್ಷಣ ಯಾರೂ ಅರ್ನ್ ಮಾಡೋಕ್ಕಾಗಲ್ಲ. ಒಂದು 3 to 4 ಮಂತ್ಸ್ ಟೈಮ್ ಬೇಕಾಗುತ್ತೆ ಅವರಿಗೆ. ಯಾಕೆಂದ್ರೆ ಎಲ್ಲ ಥರ ಆ್ಯಪ್ ಯೂಸ್ ಮಾಡೋದು ನೋಡ್ಕೋಬೇಕು, ಏರಿಯಾಗಳು ಗೊತ್ತಾಗಬೇಕು ಅವರಿಗೆ, ಎಲ್ಲ ಆರ್ಡರ್ ಬರುತ್ತೆ ಅಂತ ನೋಡ್ಕೋಬೇಕು. ಇವೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ಅವರಿಗೆ. ಎಕ್ಸ್ಪೀರಿಯನ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಅರ್ನಿಂಗ್ಸ್ ಕಣ್ಣು ಮುಚ್ಕೊಂಡು ಹೊಡಿತಾ ಇರ್ಬೋದು. ನಿಜವಾಗ್ಲೂ ಒಳ್ಳೆ ಅರ್ನಿಂಗ್ಸ್ ಇದೆ ಈ ಡೆಲಿವರಿ ಫೀಲ್ಡಲ್ಲಿ. ಎಲ್ಲೋ ಒಂದು ಕಂಪ್ನಿಲಿ ಸುಮ್ಮನೆ ಯಾರೋ ಹೇಳ್ದಂಗೆ ಇನ್ನೊಬ್ಬ ಕೈ ಕೆಳಗಡೆ ಅವ್ನು ಅಂದಂಗೆ ಅನ್ನಿಸ್ಕೊಂಡು ಅವ್ನು ರಜಾ ಕೊಡಲ್ಲ, ಈ ಥರ ಎಲ್ಲ ಹಿಂಸೆ ಬಿದ್ದು ಕೆಲಸ ಮಾಡೋದಕ್ಕಿಂತವ ಬನ್ನಿ ಡೆಲಿವರಿ ಫೀಲ್ಡ್ಗೆ. ಸ್ವಲ್ಪ ಕಷ್ಟ ಆಗ್ಬೋದು, ಬಿಸಿಲು ಮಳೆ ಚಳಿ ಗಾಳಿ ಅಂತವ, ಬಟ್ ಅವಕ್ಕೆಲ್ಲ ಎದುರ್ಕೊಂಡ್ರೆ ಡ್ಯೂಟಿ ಮಾಡೋಕ್ಕಾಗಲ್ಲ. ಇಲ್ಲಿ ಫ್ರೀಡಮ್ಮು. ನಿಮಗೆ ಬೇಕಾದ್ರೆ ಡ್ಯೂಟಿ ಮಾಡಿ, ಬೇಡ ಅಂದರೆ ಬಿಡಿ. ಇಲ್ಲಿ ಯಾರು ನಿಮ್ಮನ್ನು ಕೇಳೋರಿಲ್ಲ. 4 ಅವರ್ ಡ್ಯೂಟಿ ಮಾಡ್ಕೊಂಡು ಮನೆಗೆ ಹೋಗಿ ಪರವಾಗಿಲ್ಲ ಇವತ್ತು ಆಗಿಲ್ಲ ಅಂದರೆ ಯಾರು ಕೇಳಲ್ಲ ನಿಮ್ಮನ್ನು. ಫ್ರೀಡಮ್ ಇದು ಡೆಲಿವರಿ ಫೀಲ್ಡು. ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಬೋದು. ಬೇಕಾದ್ರೆ ಎಲ್ಲರೂ ಹೋಗ್ತಾರೆ ಟ್ರಿಪ್, ಒಂದು ವಾರ ಫ್ರೆಂಡ್ಸ್ ಜೊತೆಲಿ ಹೋಗಿ ಬಂದು ಎಕ್ಸ್ಟ್ರಾ ಇನ್ನೂ ಒಂದು 2 ಅವರ್ ಎಕ್ಸ್ಟ್ರಾ ಎಫರ್ಟ್ ಹಾಕಿ ದುಡೀರಿ. ಲೀವ್ ಹಾಕಿರೋ ಸಂಪಾದನೆ ಎಲ್ಲ ತಗೋಬೋದಲ್ಲ ಡೆಲಿವರಿ ಫೀಲ್ಡಲ್ಲಿ. ಕಂಪ್ನಿಲಿ ಆ ಥರ ಮಾಡೋಕ್ಕಾಗತ್ತಾ? ಒಂದು ವಾರ ರಜೆ ಹಾಕಿದ್ರೆ ಪೇಮೆಂಟ್ ಕಟ್ಟು. ರಜೆನೇ ಕೊಡಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಕಂಪ್ನಿಲಿ. ಒಂದೊಂದು ವಾರ, ಒಂದಿನ ಕೊಡೋಕ್ಕೆ ಅವ್ರು ಕೈ ಕಾಲು ಹಿಡಿಬೇಕು. ಇಷ್ಟೆಲ್ಲ ಕಷ್ಟ ಕಂಪ್ನಿಲಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, ಈ ಡೆಲಿವರಿ ಫೀಲ್ಡಲ್ಲಿ ಒಳ್ಳೆ ಅರ್ನಿಂಗ್ಸ್ ಇದೆ. ಕೆಲವರು ಅಂತಾರೆ, ಬೈಕ್ ಓಡಿಸೋದು ಡೆಲಿವರಿ ಫೀಲ್ಡ್ ಬೆಂಗಳೂರು ಸೇಫ್ಟಿನೇ ಇಲ್ಲ ಅಂತಾರೆ. ಯಾವುದ್ರಲ್ಲೂ ಸೇಫ್ಟಿ ಇಲ್ಲ. ನೀವು ಕಂಪ್ನಿ ಒಳಗಡೆ ಇದ್ರೂ ಏನಾರು ಆಗ್ಬೋದು, ಇನ್ ಕೇಸ್ ಹೇಳೋಕ್ಕಾಗಲ್ಲ. ಹಂಗಂತ ಬೈಕ್ ಓಡಿಸ್ಬೇಕಾದ್ರೆ ಆಗ್ಬಿಡುತ್ತೆ, ಈ ಥರ ಆಗ್ತಾರೆ ಅಂತ ಸುಳ್ಳು. ಟೈಮ್ ಬಂದಾಗ ಯಾರು ಏನು ತಪ್ಸೋಕ್ಕಾಗಲ್ಲ, ಎಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಬಟ್ ಡ್ಯೂಟಿ ಮಾಡಬೇಕು, ನಾವು ಸಂಪಾದನೆ ಮಾಡಬೇಕು ಅನ್ನೋ ಬಂದ್ಕೊಂಡವ್ರಿಗೆ ಈ ಡೆಲಿವರಿ ಫೀಲ್ಡು ಬೆಸ್ಟ್ ಜಾಬು. ನಾವೆಲ್ಲ ಮಾಡ್ಬೇಕಾದ್ರೆ ಈ ಥರ ಅರ್ನಿಂಗ್ಸ್ ಖಂಡಿತ ಮಾಡೋಕೆ ಆಗ್ತಿರಲಿಲ್ಲ. ಯಾಕಂದ್ರೆ ಅವಾಗೆಲ್ಲ ಕಂಪ್ನಿಗಳು ಕಮ್ಮಿ ಇದ್ದು, ಅಗ್ರಿಗೇಟ್ ಕಂಪ್ನಿಗಳು ಯಾವೂ ಇರಲಿಲ್ಲ ಜಾಸ್ತಿ. ಕಂಪ್ನಿ ಇದ್ದು ಮಾಡಿದ್ರೆ ಒಂದೇ ಮಾಡ್ಬೇಕಾಯ್ತು, ಸ್ವಿಗ್ಗಿ ಝೊಮ್ಯಾಟೊ ರಾಪಿಡೋ ಬಿಟ್ಟರೆ ಬೇರೆ ಯಾವುದಿಲ್ಲ. ಬೈಕ್ ಟ್ಯಾಕ್ಸಿ ಅವಾಗ ಫುಡ್ ಮಾಡಬೇಕಾದ್ರೆ ಸ್ವಿಗ್ಗಿ ಝೊಮ್ಯಾಟೊ, ಬೈಕ್ ಟ್ಯಾಕ್ಸಿ ಮಾಡ್ಬೇಕು ಅಷ್ಟೇ. ಬೈಕ್ ಟ್ಯಾಕ್ಸಿಲಿ ಬೇರೆ ಯಾವುದಿಲ್ಲ, ಗ್ರೋಸರಿ ಇಲ್ಲ, ಫುಡ್ ಇಲ್ಲ, ಬರೀ ಒನ್ಲಿ ಬೈಕ್ ಟ್ಯಾಕ್ಸಿ. ಇಷ್ಟು ಅರ್ನಿಂಗ್ಸ್ ಮಾಡೋಕ್ಕಾಗ್ತಿರಲ್ಲ. ಇವಾಗ ಡೆಲಿವರಿ ಫೀಲ್ಡಿಗೆ ಬರೋರಿಗೆ ತುಂಬ ಆಪರ್ಚುನಿಟಿ ಇದ್ದಾವೆ. ಓಲಾ, ಊಬರು, ರಾಪಿಡೋ 3ಕ್ಕೂ ಬೈಕ್ ಟ್ಯಾಕ್ಸಿ ಇದೆ. ಅದಲ್ದೇ ಎಕ್ಸ್ಟ್ರಾ ಬೇಜಾನ್ ಕಂಪ್ನಿಗಳಿದ್ದಾವೆ. ಪೋರ್ಟರ್, ಅಂಕಲ್ಲು, ಡೆಲಿವರಿ.com, ಇನ್ನೂ ಸುಮಾರು ಕಂಪ್ನಿಗಳಿದ್ದಾವೆ. ಎಲ್ಲವೂ ಇಟ್ಕೊಳ್ಳಿ. ಯಾವ ಯೂಸ್ ಆಗುತ್ತೆ, ಯಾವ ಏರಿಯಾದಲ್ಲಿ ಯಾವುದು ಈ ಆ್ಯಪಲ್ಲಿ ಅತಿ ಹೆಚ್ಚು ಆರ್ಡರ್ ಬರುತ್ತೆ ಅಲ್ಲಿ ಹೋಗಿ ಡ್ಯೂಟಿ ಮಾಡಿ. ಯಾಕೆ ಅವ್ರು ಮಾಡೋಕ್ಕಾಗಲ್ಲ? ಖಂಡಿತ ಮಾಡ್ಬೋದ್ರಿ. ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ. ಒಂದು ವಾರಕ್ಕೆ 10,000 ಅಲ್ಲ, 15 ಅಲ್ಲ, 20,000 ಬೇಕಾದ್ರೆ ಮಾಡ್ಬೋದು. ಓವರ್ ಟೈಮ್ ಮಾಡಬೇಕು, ಎಫರ್ಟ್ ಹಾಕಬೇಕು ಅಷ್ಟೇ. ಖಂಡಿತ ಮಾಡ್ಬೋದು. ನಾವೆಲ್ಲ ಮಾಡ್ಬೇಕಾದ್ರೆ ಇಷ್ಟ ಆಪರ್ಚುನಿಟಿ ಇರಲ್ಲ. ಬಟ್ ಇವಾಗ ಡೆಲಿವರಿ ಫೀಲ್ಡಿಗೆ ಬರೋರಿಗೆ ಒಳ್ಳೆ ಅದೃಷ್ಟ. ನಿಜವಾಗ್ಲೂ ಸಂಪಾದನೆ ಚೆನ್ನಾಗಿ ಮಾಡ್ಬೋದು. ಬಟ್ ಎಕ್ಸ್ಪೀರಿಯನ್ಸ್ ಇರಬೇಕು, ಗಾಡಿ ಚೆನ್ನಾಗಿ ಓಡಿಸೋದು ಕಲ್ತಿರ್ಬೇಕು. ಖಂಡಿತ ಒಳ್ಳೆ ಅರ್ನಿಂಗ್ಸ್ ಆಗೇ ಆಗುತ್ತೆ 100%. ಯಾಕೆಂದರೆ ಈ ವ್ಯಕ್ತಿ ಮಾಡಿ ತೋರಿಸಿದ್ದಾನೆ, ಪ್ರೂಫ್ ಮಾಡಿದ್ದಾನೆ, ನಮ್ಮ ಕೈಲಿ ಆಗುತ್ತೆ ಡೆಲಿವರಿ ಫೀಲ್ಡಲ್ಲಿ ಇಷ್ಟು ಅರ್ನ್ ಮಾಡ್ಬೋದು. ಬೈಕ್ ಟ್ಯಾಕ್ಸಿಲಿ ಖಂಡಿತ ಆಗುತ್ತೆ. ಯಾಕಂದರೆ ಟೈಮ್ ವೇಸ್ಟ್ ಆಗಲ್ಲ ಬೈಕ್ ಟ್ಯಾಕ್ಸಿಲಿ. ಗೊತ್ತಿರ್ಬೇಕು ಎಲ್ರಿಗೂ. ಇಮಿಡಿಯೇಟ್ ಪಿಕಪ್ ಡ್ರಾಪು. ಕಸ್ಟಮರ್ ರೆಡಿಯಾಗಿ ನಿಂತಿರ್ತಾರೆ, ಪಿಕಪ್ ಮಾಡಿ ಕರ್ಕೊಂಡು ಡ್ರಾಪ್ ಮಾಡಿ ಅಮೌಂಟ್ ಹಾಕ್ಸ್ಕೊಂಡು ಹೋಗ್ತಾರೆ ಅಷ್ಟೇ. ಎಲ್ಲೂ ಟೈಮ್ ವೇಸ್ಟ್ ಆಗಲ್ಲ. ನಿಮಗೆ ಊಟ ಮಾಡೋಕೆ ಕೂಡ ಟೈಮ್ ಸಿಗಲ್ಲ ಬೈಕ್ ಟ್ಯಾಕ್ಸಿಲಿ. ಊಟ ಮಾಡಬೇಕಂದ್ರೆ ಡ್ಯೂಟಿ ಆಫ್ ಮಾಡಿ ಊಟ ಮಾಡಬೇಕು. ಆ ಥರ ಆರ್ಡ್ರ್ ಸಿಟಿ ಒಳಗಡೆ ಬರ್ತವೆ. ಅಂಥದ್ರಲ್ಲಿ ಯಾಕೆ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ? ಇನ್ನು ಬೇರೆ ಏನೋ ಬಿಟ್ಬಿಡಿ, ಫುಡ್ ಡೆಲಿವರಿ, ಗ್ರೋಸರಿ, ಕಮರ್ಷಿಯಲ್ ಮೆಟೀರಿಯಲ್ ಅಂದರೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಪಿಕಪ್ ಡ್ರಾಪಲ್ಲಿ ಕಸ್ಟಮರ್ ಬೇಗ ಐಟಮ್ ಕೊಡಲ್ಲ, ರೆಡಿ ಇರಲ್ಲ, ಕೆಲವರು ರಿಸೀವ್ ಮಾಡೋದು ಲೇಟ್ ಮಾಡ್ತಾರೆ ಅನ್ಬೋದು. ಬಟ್ ಬೈಕ್ ಟ್ಯಾಕ್ಸಿಲಿ ಯಾವುದೇ ಕಾರಣಕ್ಕೂ ನಿಮಗೆ 1 ನಿಮಿಷ ಎಲ್ಲೂ ಟೈಮ್ ವೇಸ್ಟ್ ಆಗಲ್ಲ. 10 ಆರ್ಡ್ರ್ ಮಾಡಿದ್ರೆ ಅದ್ರಲ್ಲಿ ಯಾವುದೋ 1-2 ಪ್ರಾಬ್ಲಮ್ ಬರ್ಬೋದು, ಕ್ಯಾನ್ಸಲ್ ಆಗ್ಬೋದು, ಇಲ್ಲ ಕಸ್ಟಮರ್ ಸ್ವಲ್ಪ ಲೇಟಾಗಿ ಬರ್ಬೋದು, ಇಲ್ಲ ಏನೋ ಮಿಸ್ಟೇಕ್, ಲೊಕೇಶನ್ ರಾಂಗ್ ಇರ್ಬೋದು ಅಷ್ಟೇ. ಇನ್ನು 8 ಆರ್ಡ್ರ್ 100% ಕರೆಕ್ಟಾಗಿರುತ್ತೆ. ಆನ್ ಟೈಮಿಗೆ ಪಿಕಪ್ ಡ್ರಾಪ್ ಆಗುತ್ತೆ. ಹಂಗಾಗಿ ಈ ಬೈಕ್ ಟ್ಯಾಕ್ಸಿಲಿ ಆಗ್ತಕ್ಕಂಥ ಅರ್ನಿಂಗ್ಸ್ ಬೇರೆ ಯಾವ ಆ್ಯಪಲ್ಲೂ ಆಗಲ್ಲ. ಬರ್ಕೊಡ್ತೀನಿ ನಾನು 100%. ಬೈಕ್ ಟ್ಯಾಕ್ಸಿ ಕಂಟಿನ್ಯೂ ಮಾಡೋಕ್ಕೂ ಆಗಲ್ಲ. ಯಾಕೆಂದರೆ ಸ್ವಲ್ಪ ಬ್ಯಾಕ್ ಪೈನು. ಬೆಳಿಗ್ಗಿಂದ ನೈಟ್ವರೆಗೂ ಕಂಟಿನ್ಯೂ ಕಸ್ಟಮರ್ನ ಡಬಲ್ ಹಾಕೊಂಡು ಈ ಟ್ರಾಫಿಕ್ ನೋಡಿದ್ರೆ ಸ್ವಲ್ಪ ಬ್ಯಾಕ್ ಪೈನ್ ಬರುತ್ತೆ. ಅದಕ್ಕೆ ಲೋಕಲ್ ಆರ್ಡರ್ ಮಾಡಿ ಅಂತ ನಾನು ಏನು ಕೇಳ್ತಿದ್ದೀನಿ, ಇದೇ ಒಂದು ಉದ್ದೇಶದಿಂದವ. ಲೋಕಲ್ ಆರ್ಡರ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಟಯರ್ಡ್ ಅನ್ಸಲ್ಲ, ಸ್ವಲ್ಪ ರೆಸ್ಟ್ ಸಿಗುತ್ತೆ. ಒಂದು 5 ನಿಮಿಷಕ್ಕೆ ಒಂದು ಆರ್ಡ್ರಿಗೆ ಒಂದು 5 ನಿಮಿಷ ಗ್ಯಾಪ್ ಸಿಕ್ಕಿದ್ರೆ ನಿಮಗೆ ನಾರ್ಮಲ್ ಕಂಡೀಷನಿಗೆ ಬರ್ತೀರ. ಅದೇ ಲಾಂಗ್ ಆರ್ಡರ್ ನೋಡಿದ್ರೆ ಬ್ಯಾಕ್ ಪೈನು. ಕಂಟಿನ್ಯೂ ಟ್ರಾಫಿಕಲ್ಲಿ 2 ಅವರ್ 3 ಅವರ್ ಒಂದೇ ಕಸ್ಟಮರ್ ಕೂಲ್ಸ್ಕೊಂಡು ಹೋದ್ರೆ ನಿಮಗೆ ಬ್ಯಾಕ್ ಪೈನ್ ಬರುತ್ತೆ, ಸುಸ್ತಾಗ್ಬಿಡುತ್ತೆ.
ಅದಕ್ಕೋಸ್ಕರ ಲೋಕಲ್ ಆರ್ಡರ್ ಮಾಡ್ಕೊಳ್ಳಿ. ಸೆಂಟ್ರಲ್ ಯಾವ್ದಾದ್ರು ಒಂದು ಕಮರ್ಷಿಯಲ್ ಪೋರ್ಟರ್ ಅಂಕಲ್ ಇರ್ತಾವಲ್ಲ ಆ ಆರ್ಡರ್ ಮಾಡ್ಕೊಡ್ತಾ ಇರಿ. ಮೆಟೀರಿಯಲ್ ಪಿಕಪ್ ಡ್ರಾಪು ಎಲ್ಲದರಲ್ಲೂ ಅರ್ನಿಂಗ್ಸ್ ಬರುತ್ತೆ, ಎಲ್ಲದರಲ್ಲೂ ದುಡ್ಡು ಆಗುತ್ತೆ. ಅಂಥ ಟೈಮಲ್ಲಿ ನಿಮಗೆ ಸುಸ್ತು ಕಮ್ಮಿ ಆಗುತ್ತೆ. ನಂತರ ಮತ್ತೆ ಸ್ವಲ್ಪ ನಾರ್ಮಲ್ ಕಂಡೀಷನ್ ಬಂದಾಗ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳಿ, ಆರಾಮಾಗಿ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಡೆಲಿವರಿ ಫೀಲ್ಡಲ್ಲಿ. ನನ್ನ ಪ್ರಕಾರ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು. ಅದಕ್ಕೋಸ್ಕರ ಯಾರೆಲ್ಲ ಹೊಸ್ದಾಗಿ ಬರ್ತೀರಾ, ಬರಬೇಕು ಅಂದ್ಕೊಂಡಿದ್ದೀರಾ, ಒಂದು ಗಾಡಿ ಇದೆಯಾ ನಿಮ್ಮ ಹತ್ರ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂದರೆ ಖಂಡಿತ ಡೆಲಿವರಿ ಫೀಲ್ಡಿಗೆ ಕಣ್ಣು ಮುಚ್ಕೊಂಡು ಬರ್ಬೋದು. ಸಟಲ್ ಆಗಬೇಕು. ಇಲ್ಲಿ ಬಂದ ತಕ್ಷಣ ಅರ್ನಿಂಗ್ಸ್ ಆಗಲ್ಲ. ಒಂದು 4 ರಿಂದ 5 ತಿಂಗಳು ನಮ್ದಲ್ಲ ಅಂತ ನೀವು ಡ್ಯೂಟಿ ಮಾಡ್ಕೊಂಡು ಹೋಗಿ ಖಂಡಿತ ಆ ನಂತರ ನೋಡಿ ನೀವು ಎಷ್ಟು ಟಾರ್ಗೆಟ್ ಇರ್ತೀರೋ ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು. ನಾನು ಭರವಸೆ ಕೊಡ್ತಾ ಇದ್ದೀನಿ ನಿಜವಾಗ್ಲೂ. ಇಲ್ಲಿ ಎಷ್ಟೋ ಜನ ಮಾಡ್ತಾ ಇದ್ದಾರೆ, ನಮ್ಮ ಫ್ರೆಂಡ್ಸು ಕೂಡ. ಈ ಡೆಲಿವರಿ ಫೀಲ್ಡಿಗೆ ಒಮ್ಮೆ ಬಂದರೆ ನೀವು ಇಲ್ಲಿಂದ ಆಚೆ ಹೋಗೋದೇ ಇಲ್ಲ ಯಾವುದೇ ಕಾರಣಕ್ಕೆ. ಯಾಕಂದರೆ ಪ್ರತಿನಿತ್ಯ ದುಡ್ಡು ನೋಡ್ತಾ ಇರ್ತೀರಾ. ಕಂಪ್ನಿಲಾದರೆ ತಿಂಗಳಿಗೆ ಒಂದ್ಸಲಿ ಸ್ಯಾಲ್ರಿ. ಬಟ್ ಇಲ್ಲಿ ಹಂಗಲ್ಲ, ಅರ್ಧ ಗಂಟೆಗೆ ನಿಮ್ಮ ಕೈಗೆ ಅಮೌಂಟ್ ಅಕೌಂಟಿಗೆ ಬರ್ತಾ ಇರುತ್ತೆ. ಒಂದು ಪಿಕಪ್ ಡ್ರಾಪ್ ಆದರೆ ಸಾಕು, ವಿತಿನ್ ಸೆಕೆಂಡಾಗಿ ಅಮೌಂಟ್ ಅಕೌಂಟಿಗೆ ಬರುತ್ತೆ. ಯಾವ ಕಂಪ್ನಿಲಿ ಕೊಡ್ತಾರೆ ಈ ಥರ? ನೀವೆಂಥ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡಿರಿ, ತಿಂಗಳಿಗೆ ಸ್ಯಾಲ್ರಿ. ಬಟ್ ಡೆಲಿವರಿ ಫೀಲ್ಡಲ್ಲಿ ಹಂಗಲ್ಲ. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಅವರಲ್ಲಿ 15 ಡೇಸ್ಗೆ 1 ವೀಕ್ ಇದೆ. ಬಟ್ಟು ರ್ಯಾಪಿಡೋ, ಪೋರ್ಟರು, ಅಂಕಲ್ ಡೆಲಿವರಿ ಇವೆಲ್ಲ ಮಾಡ್ತಿರಲ್ಲ, ನೀವು ಇಮ್ಮಿಡಿಯೇಟ್ ಎಡಗೈಲಿ ಐಟಮ್ ಕೊಡಿ, ಬಲಗೈಲಿ ಪೇಮೆಂಟ್ ತಗೊಳ್ಳಿ. ಆ ಥರ ಕೆಲಸ ಇರೋದ್ರಿಂದವ ಇದು ಡೆಲಿವರಿ ಫೀಲ್ಡಲ್ಲಿ ಹುಡುಗರಿಗೆ ಒಳ್ಳೆ ಬೆಸ್ಟ್ ಜಾಬು. ಸಂಪಾದನೆ ಮಾಡ್ಕೋಬೇಕು ಅನ್ನೋರಿಗೆ ಒಂದು 5 ವರ್ಷ ಮಾಡಿಬಿಡ್ರಿ, ಆರಾಮಾಗಿ ಜೀವನದಲ್ಲಿ ಲೈಫ್ ಸೆಟ್ಲ್ ಆಗುತ್ತೆ. ಇಲ್ಲಿ ಬಂದು ಆ ನಂತರ ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಏನೋ ಮಾಡ್ಕೊಂಡಿರ್ಬೋದು. ಪರ್ಮನೆಂಟಾಗಿ ಲೈಫ್ ಲಾಂಗ್ ಮಾಡೋಕ್ಕಾಗಲ್ಲ, ನಾವು ಬರ್ಕೊಡ್ತೀವಿ. ನಿಮ್ಮ ಬಾಡಿಲಿ ಎಷ್ಟು ಶಕ್ತಿ ಇದೆ, ಎಫರ್ಟ್ ಇದೆ, ಅಲ್ಲಿವರೆಗೂ ಡ್ಯೂಟಿ ಖಂಡಿತ ಮಾಡ್ಬೋದು ಬೈಕ್ ಟ್ಯಾಕ್ಸಿಲಿ. ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಡೆಲಿವರಿ ಫೀಲ್ಡಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.